ದಾಖಲೆಗಳನ್ನ ನೀಡಿ ಮದುವೆ ನೋಂದಣಿ ಮಾಡಿಸಿಕೊಂಡಿದ್ದಂತಹ ಯೂಟ್ಯೂಬರ್ ಮುಖಳಪ್ಪ ಅಲಿಯಾಸ್ ಕ್ವಾಜಾ ವಿರುದ್ಧ ಕೆಲವು ದಿನಗಳ ಹಿಂದಷ್ಟೇ ಆರೋಪ ಮಾಡಲಾಗಿತ್ತು. ಇದೀಗ ದಾಖಲೆ ಸಮೇತವಾಗಿ ಯುವತಿಯ ತಾಯಿ ಮತ್ತು ಶ್ರೀರಾಮ ಸೇನೆ ಈ ಬಗ್ಗೆ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ. ಸುಳ್ಳು ದಾಖಲೆಗಳನ್ನ ನೀಡಿ ಮದುವೆ ನೋಂದಣಿ ಮಾಡಿಕೊಂಡಿದ್ದಂತಹ ಯೂಟ್ಯೂಬರ್ ಮುಖಳಪ್ಪ ಅಲಿಯಾಸ್ ಕ್ವಾಜಾ ಈ ವಿಚಾರವಾಗಿ ದಾಖಲೆಗಳು ಕೂಡ ಹೊರಕ್ಕೆ ಬಂದಿದೆ. ಯಾವ ರೀತಿಯಾಗಿ ತನ್ನ ಊರನ್ನ ಬಿಟ್ಟು ಬೇರೆ ಊರಿನ ಹೆಸರನ್ನ ಹೇಳ್ಕೊಂಡು ನೋಂದಣಿ ಮಾಡಿಸಿಕೊಂಡಿದ್ದ, ಇದಕ್ಕೆ ಸಹಿ ಯಾರದನ್ನ ಮಾಡಿಸಿದ್ದ ಮತ್ತು ಮದುವೆ ನಂತರದಲ್ಲಿ ನಾನು ಮತಾಂತರ ಮಾಡಿಲ್ಲ ಅನ್ನೋ ಬಗ್ಗೆ ಹೇಳಿಕೆ ಕೊಟ್ಟಂತಹ ಮುಖಳಪ್ಪ ಈಗ ಆಕೆಯ ಕತ್ತಲ್ಲಿ ತಾಳಿ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ತಾಯಿ ಬಗ್ಗೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಕೈ ಮೇಲೆ ಉರ್ದು ಅಕ್ಷರಗಳಲ್ಲಿ ಹೆಸರನ್ನ ಬರೆಸಿದ್ದಾನೆ ಅನ್ನೋ ವಿಷಯವನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ. ಕುಟುಂಬಸ್ಥರು ಮತ್ತು ಶ್ರೀರಾಮ ಸೇನೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸೋ ಮೂಲಕವಾಗಿ ಸಂಪೂರ್ಣ ವಿವರವನ್ನ ಹೊರಹಾಕಿದೆ. ಶ್ರೀರಾಮ ಸೇನೆ ಲವ್ ಜಿಹಾದ್ ತಡೆ ಸಮಿತಿ ಅಧ್ಯಕ್ಷ ಬಸವರಾಜ ಗೌಡರು ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಅಂದ್ರೆ ಅವರು ಇರೋದು ಧಾರವಾಡ ರೀ, ಹೋಗಿ ಅಲ್ಲೇ ಮುಡಗೋಡದಾಗ ಲಗ್ನ ಆಗಿ ಬಂದಾರ್ರಿ. ಈಗ ಇರೋದು ಕೊಟ್ಟ ಆಗ್ಬೇಕಲ್ರಿ, ಯಾರೇನು ಈಗ ಹುಡುಗಿ ಊರಾಗ ಹುಬ್ಳಿಯಾಗಾರ ಆಗ್ಬೇಕ್ರಿ, ಧಾರವಾಡದಾಗಾರ ಆಗ್ಬೇಕ್ರಿ. ಮತ್ತು ನಮ್ಮನ್ನ ಕರ್ಸಿದ್ರೆ ನಾವು ಹೋಗಿದ್ದೀವಿ ರೀ, ನಮಗೂ ಹೇಳಿಲ್ರಿ ಅವರು. ಮತ್ತು ಯಾವುದೂ ಇಲ್ದನ ಹೋಗಿ ಅಲ್ಲಿ ಮದುವೆ ಆಗಿ ಬಂದಾರಲ್ರಿ ಸರ್. ಅದು ನಿನ್ನೆ ನಾವು ಎಲ್ಲರೂ ಹೋಗಿ ಬಂದೀವ್ರಿ, ಅಲ್ಲಿ ಎಲ್ಲ ಸುಳ್ಳು ಅಂದ್ರಿ. ಬಾಡಿಗೆ ಇದ್ದಲ್ಲಿ ನಾನೇ ಹೋಗಿದ್ದೆ ರೀ, ಹಡ ತಾಯಿ ನಮ್ಮ ಮಗಳ ಮನೆ ಹೆಂಗೈತಿ ಅಂತೇಳಿ. ಎಲ್ಲರೂ ಬಿಡ್ರಿ, ನನ್ನ ನೆಂಬ್ರಿ ನೀವು. ನಾನೇ ಹೋದ್ರೆ ಮನೆ ಚಾವಿ ಹಾಕೊಂಡು ಇಲ್ಲಿ ಯಾರೂ ಇಲ್ಲ ಅಂತ ಓಣ್ಯಾಗೆಲ್ಲ ಅವ್ವಾಕಗಳು ಅಂದ್ರಿ. ಇಲ್ಲಿ ಎಂದು ಒಂದು ದಿನಾನು ಯಾರು ವಾಸಿಲ್ಲ ಅಂದ್ರಿ. ಮತ್ತೆ ಹೆಂಗ್ರಿ ಸರ ಇದು? ಅಂದ್ರೆ ಈಗ ನಿಮ್ಮ ಮಗಳು ಕಾನೂನು ಪ್ರಕಾರ ಮದುವೆ ಆಗ್ಯಾಳ, ಬಟ್ ಕಾನೂನು ಪ್ರಕಾರ ಯಾಕೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ? ಸುಳ್ಳು ಎಲ್ಲ ಸುಳ್ಳ್ರಿ, ಎಲ್ಲ ಅದು ಇದು ರೀ, ಮೋಸ ಮಾಡ್ಯಾರ್ರಿ ಹುಡುಗಿಗೆ. ಅಲ್ಲ ಈಗ ಈಗ ನಿಮ್ಮ ಮಗಳನ್ನ ಬ್ರೈನ್ ವಾಶ್ ಮಾಡಿ ನಿಮ್ಮ ಮಗಳು ಅಲ್ಲಿದಾಳ ಅಂತಾರಲ್ಲ, ಏನಪ್ಪ ಐತಮ್ಮ ಅವ್ರ ಮನೆಗಿದ್ರಿ? ಏನು ಮಗಳು ನಮ್ಮ ಮಗಳು ಅವ್ರ ಮನ್ಯಾಗ ಇರೋದು ಬೇಡ್ರಿ, ನನಗೆ ಇಷ್ಟ ಇಲ್ರಿ. ಯಾಕೆ ಹೇಳ್ರಿ, ನಮ್ಮ ಮಗಳು ನಾವು ಒಂದು ಗಿಣಿ ಹಂಗೆ ಬೆಳೆಸೇವ್ರಿ. ಆಕಿ ಎಲ್ಲಿ ಅಂತಾಳ, ಆಕಿ ಸಪೋರ್ಟ್ ಭಾಳ ಮಾಡೇವ್ರಿ ನಾವು ರೀಲ್ಸ್ ಮಾಡಾಕ, ಈ ಹಿಡಿಯಕ್ಕೆ ಹೋಗಾಕು ರೀ. ಒಂದ ಬತ್ತೇಲಿ ಅಲ್ರಿ, ಭಾಳ ಬತ್ತೇಲೆ ಹಿಡಿಯಕ್ಕೆ ಹೋಗ್ಯಾಡ್ರಿ ಆಕಿ. ನೀವು ಮೊದಲು ವಿಡಿಯೋ ಮಾಡಕ್ಕೆ ಕಳಿಸಿದ್ರಿ, ಅವಾಗ ನಿಮ್ಗೇನು ಡೌಟ್ ಬಂದಿಲ್ಲ ಈ ರೀತಿ? ಏನೂ ಇಲ್ರಿ, ಅವರು ಬರ್ತಿದ್ರ ಹೋಗಿದ್ರ, ನಾವು ಬರ್ತಿದ್ವಿ ಹೋಗಿದ್ವಿ ರೀ. ಒಂದು ನಿಮ್ಮ ಮಗಳನ್ನ ಫ್ರಿಜ್ನಾಗ ಕಡದ್ ತುಂಬ್ತಾರಂತ ಅಷ್ಟು ಕ್ರೂರ ಅದಾರ? ಹೌದ್ರಿ, ಹಂಗದಾರ್ರಿ ಅವರು. ನಮಗೆ ಭಾಳ 100ಕ್ಕೆ 100 ಸತ್ಯ ಐತ್ರಿ. ಈಗ ಹಿಂದೊಂದು ಇಲ್ಲಿ ಹುಬ್ಳ್ಯಾಗ ಕೊಲೆ ಆತ್ರಿ, ಮತ್ತು ಅವ್ರ ಮುಸಲ್ರ ನಮ್ಮ ಮಂದಿ ಹುಡುಗಿ ಕೊಂದ್ರಿಲ್ರಿ ಸರ್. ಮತ್ತು ಹಂಗೆ ನನ್ನ ಮಗಳನ್ನ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲರಿ. ಮತ್ತು ನಮಗೆ ಹೇಳಿ ಕೇಳಿ ಓದಿಲ್ಲಲ್ರಿ ಅವರು. ಹೇಳಿ ಮನೆಗೆ ಬಂದು ನಾವು ನಿಮ್ಮ ಮಗಳು ಕರ್ಕೊಂಡು ಹೋಗ್ತೇನೆ ಅಂತ ಹೋದ್ರೆ ನಾವು 4 ಮಂದಿಗೆ ಹೇಳ್ಬೋದ್ರಿ. ನಮ್ಮ ಮಗಳು ಮೋಸ ಮಾಡಿ ತೊಗೊಂಡು ಹೋಗ್ಯಾರ. ಅವ್ರು ಏನು ಮಾಡ್ತಾರ ದೇವ್ರಿಗೆ ಗೊತ್ತ್ರಿ ಸರ್. ಮತ್ತು ಈಗ ನನ್ನ ಮಗಳು ಏನು ಮಾಡ್ತಾರ ಅನ್ನೋದು ಪೂರ ಹೆದರಿಕೆ ಐತ್ರಿ ಸರ್. ಸಹಜವಾಗಿ ಪೋಷಕರಿಗಿರಬಹುದಾದಂತಹ ಆತಂಕವನ್ನ ಗಾಯತ್ರಿ ತಾಯಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮಗಳನ್ನ ವಾಪಸ್ ನನ್ನ ಮನೆಗೆ ಕಳಿಸ್ಕೊಟ್ಬಿಡಿ ಅಂತ.